ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಆಸೆ ಸೀರಿಯಲಲ್ಲಿ ಮತ್ತು ಇವತ್ತು ಸೂರ್ಯಂಗೂ ಮತ್ತು ಮೀನಂಗೂ ರೂಮ್ ಇಲ್ಲ. ಹಂಗಾಗ್ಬಿಟ್ಟು ಮನೋಜ ಒಬ್ಬನೇ ಇದ್ದಾನೆ. ಅವನಿನ್ನ ಹೊರಗಡೆ ಹಾಲಲ್ಲಿ ಹಾಕ್ಬಿಟ್ಟು ಇವರಿಗೆ ರೂಮ್ ಕೊಡೋಣ ಅಂಥೇಳಿ ರಂಗನಾಥ ತೀರ್ಮಾನ ಮಾಡ್ಕೊಂಡಿರ್ತಾನೆ. ಆದರೆ ಇದಕ್ಕೆ ಶಾಂತಿ ಮತ್ತು ಮನೋಜ ಒಪ್ಪಲ್ಲ. ಇಲ್ಲ ನನಗೆ ಪ್ರೈವೆನ್ಸಿ ಬೇಕು, ನನಗೆ ರೂಮ್ ಬೇಕೇ ಬೇಕು ಅಂತ ಹಠ ಮಾಡ್ತಾನೆ. ಅದಕ್ಕೆ ಇಲ್ಲ, ಹಠ ಮಾಡಿದ್ರೂ ಕೊಡೋಕ್ಕಾಗಲ್ಲ, ರೂಮ್ ಇರೋದೇ 3, ಅದರಲ್ಲಿ ನೀನೊಂದು ಮತ್ತು ರವಿ ಒಂದು, ನಾವೊಂದರಲ್ಲಿದ್ದೀವಿ. ಪಾಪ ಮೀನಾ ಸೂರ್ಯ ಹೊರಗಡೆನೇ ಮಲಗಿದ್ದಾರೆ ಅವಾಗಿಂದನೂ. ಈಗಂತೂ ನಿನ್ನ ಹೆಂಡ್ತಿ ಇಲ್ಲದ ಕಾರಣಕ್ಕೆ ಡಿವೋರ್ಸ್ ಆಗೋದ್ರಿಂದ ನೀನು ಮದುವೆ ಆಗೋವರೆಗೂ ಇಲ್ಲೇ ಇರು, ಮದುವೆ ಆದಮೇಲೆ ಬೇಕಾದ್ರೆ ನಾನು ಇನ್ನೊಂದು ಮೇಲೊಂದು ರೂಮ್ ಕಟ್ಟಿಸ್ಕೊಡ್ತೀನಿ ಅಂತ ರಂಗನಾಥ ಹೇಳ್ತಾನೆ. ಅದಕ್ಕೆ ಶಾಂತಿ ಒಪ್ಪಲ್ಲ. ಮನೋಜ ಕೂಡ ಅಪ್ಪ ನೀವು ಹಿಂಗೆಲ್ಲ ಹೇಳ್ಬೇಡಿ ಅಪ್ಪ, ನನಗೆ ಮುಜುಗರ ಆಗುತ್ತೆ, ನನಗೆ ರೂಮ್ ಬೇಕೇ ಬೇಕು ಅಂತ ಹಠ ಮಾಡ್ತಾನೆ. ಅದಕ್ಕೆ ರಂಗನಾಥ ಹಠ ಮಾಡೋದೇನು ಬೇಡ, ಮೀನಂಗೂ ಸೂರ್ಯಂಗೂ ರೂಮೇ ಇಲ್ಲ ಪಾಪ, ಅವರು 1-1.5 ವರ್ಷದಿಂದ ಆಚೆನೇ ಮಲಗ್ತಿದ್ದಾರೆ, ಅವ್ರಿಗೆ ರೂಮ್ ಇರಲಿ, ನೀನು ಹೊರಗಡೆ ಮಲ್ಕೋ ಅಂತ. ಪಾಪ ಅವರು ಅಡುಗೆ ಮನೆಯಲ್ಲೆಲ್ಲ ಅಡ್ವೇಟ್ ಆಡೋದೆಲ್ಲ ನೋಡಿಬಿಟ್ಟಿದ್ದಾನೆ ರಂಗನಾಥ. ಅವನಿಗೆ ಒಂಥರ ಬೇಜಾರಾಗಿದೆ. ಹಾಗಾಗ್ಬಿಟ್ಟು ಅವ್ರಿಗೆ ರೂಮ್ ಕೊಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದಾನೆ. ಇದಕ್ಕೆ ಮೀನಾ ಸೂರ್ಯ ಬೇಡ ಪರವಾಗಿಲ್ಲ ನಾವಿಲ್ಲೇ ಇರ್ತೀವಿ ಅಂದರೆ, ನೀನು ಸುಮ್ಮನಿರಯ್ಯ, ನಿಂಗೆ ಗೊತ್ತಾಗಲ್ಲ ಅಂತೇಳ್ಬಿಟ್ಟು, ಸುಮ್ಮನಿರಮ್ಮ ಮೀನಾ, ನಿಂಗೂ ಗೊತ್ತಾಗಲ್ಲ ಅಂತೇಳಿ ಇವತ್ತು ತೀರ್ಮಾನ ಮಾಡಿ ಕೊಡೋಣ ಅಂತೇಳಿ ರವಿ ಹೇಳ್ತಾನೆ. ಪರವಾಗಿಲ್ಲ, ನನ್ನ ರೂಮಲ್ಲೇ ಇರಲಿ, ನಾನೇ ಇಲ್ಲೇ ಮಲಗ್ತೀನಿ, ಐಶು ಇಲ್ವಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹಂಗಾಗಲ್ಲಪ್ಪ, ಅವಳೇನೋ ಸಿಟ್ಕೊಂಡು ಹೋಗಿದ್ದಾಳೆ ಮತ್ತು ಬಂದೇ ಬರ್ತಾಳೆ, ಅದು ಬೇಡ, ನಿನ್ನ ರೂಮಲ್ಲಿ ನೀನು ಇರು ಅಂತ. ಆಮೇಲೆ ರವಿ ಹೇಳ್ತಾನೆ, ಮನೋಜ ನಾವು ನನ್ನ ರೂಮಲ್ಲೇ ಇರ್ತೀವಿ ಇಬ್ಬರೂ ಅಂತ ಹೇಳ್ತಾನೆ. ಮನೋಜ ಹೇಳ್ತಾನೆ, ಹಂಗಾಗಲ್ಲ ಪಿ, ನೀನು ಹಂಗೆಲ್ಲ ಹೇಳ್ಬೇಡ ಕಣ ಪಿ, ನನ್ನ ಪ್ರೈವೇಸಿ ಹಾಳಾಗುತ್ತೆ, ನಾನು ಸಪ್ರೇಟ್ ಇರಬೇಕು. ಕನ್ಸಲ್ಲಿ ಏನಾರ ಬಂದುಬಿಟ್ರೆ ಕಲ್ಯಾಣಿ, ಆವಾಗ ನಿನಗೆ ಜಾಡ್ಸ್ ಒದ್ದುಬಿಡ್ತೀನಿ, ಅವಾಗ ನಿನಗೆ ಏಟಾಗುತ್ತೆ, ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಕಲ್ಯಾಣಿ ಮಗುಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು, ಸೀರಿಯಸ್ ಆಗಿಬಿಟ್ಟಿದೆ ಮಗಿಗೆ. ಹಾಗಾಗ್ಬಿಟ್ಟು ಅವಳು ಐಶು ಮನೆಗೆ ಬಂದಿದ್ದಾಳೆ. ಅದಕ್ಕೆ ಮತ್ತು ಸೂರ್ಯನ್ನು ಭೂಮಿನೂ ನೋಡಬೇಕು ಅಂತ ಹಠ ಮಾಡ್ತಿದ್ದಾನೆ ಕಿಶು. ಅದಕ್ಕೆ ನೀವು ಒಂಚೂರು ಹೇಳ್ಬಿಟ್ಟು ಅವ್ರನ್ನ ಕರೆಸ್ತೀಯಾ ಅಂತ ಕೇಳಕ್ಕೆ ಬಂದಿದ್ದಾಳೆ. ಅಷ್ಟೊತ್ತಿಗೆ ಮೀನೂ ಅಲ್ಲಿಗೆ ಬರ್ತಾಳೆ. ಇದು ಎಷ್ಟನೇ ನಾಟಕ, ಈ ನಾಟಕನೆಲ್ಲ ನಾನು ನಂಬಲ್ಲ, ನೀವು ಸುಮ್ಮನೆ ಇದ್ದುಬಿಡು, ನೀನು ಇದೆಲ್ಲ ಸುಳ್ಳು ಹೇಳ್ಕೊಂಡು ಇದು ಮಾಡಬೇಡ ಅಂತ. ಇಲ್ಲ, ಸತ್ಯವಾಗ್ಲೂ ಡಾಕ್ಟ್ರಿಗೆ ತೋರಿಸಿದ್ದೀವಿ, ಡಾಕ್ಟ್ರು ಯಾರನ್ನ ಇಷ್ಟಪಡ್ತಾನೆ ಅವ್ರನ್ನ ಕರೆಸಿ ಅವರು ತೋರಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಐಶ್ವರ್ಯ ಹತ್ರ ಅದು ಮಾತಾಡೋಣ ಅಂತಲೇ ಬಂದೆ. ಅಷ್ಟೊತ್ತಿಗೆ ನೀವೇ ಬಂದ್ರಿ ಇಲ್ಲಿಗೆ ಮೀನಾ, ಹೆಂಗಾದರೂ ಮಾಡಿ ನೀವು ಕೃಷ್ಣನ ಒಂದು ಸಲ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಈ ನಾಟಕ ಎಲ್ಲ ಬೇಡ, ಮನಸ್ಸಲ್ಲಿ ಅಯ್ಯೋ ಪಾಪ ಅನಿಸಿದ್ರು, ಈ ನಾಟಕ ಎಲ್ಲ ಬೇಡ, ಸುಮ್ಮನೆ ಇದ್ದುಬಿಡು ನೀನು, ನಾಟಕ ಆಡಿ ಹಿಂಗೆ ಆಗಿದೆ, ನಮ್ಮ ಮನೆಯೆಲ್ಲ ಹಾಳಾಗೋಗ್ತಿದೆ ಅಂತ ಬೈತಾಳೆ. ಆಮೇಲೆ ಐಶ್ವರ್ಯನೂ ಕೂಡ ಮುಖ ನೋಡ್ತಿರ್ತಾಳೆ, ಏನು ಗೊತ್ತಾಗ್ದಲೆ. ಅಲ್ಲ ಐಶು, ನಿನ್ನ ಪಾಡು ನನ್ನ ಪಾಡು ಒಂದೇ ಆಗಿಬಿಡ್ತಲ್ಲ, ಅದಕ್ಕೂ ಮೀನಾ ಬರೋಕ್ಕಿಂತ ಮುಂಚೆ ಇವಳು ಡೈಲಾಗ್ ಹೊಡಿತಾ ಇರ್ತಾಳೆ ಕಲ್ಯಾಣಿ, ನಿನ್ನ ಪಾಡು ನನ್ನ ಪಾಡು ಒಂದೇ ಆಗಿಬಿಡ್ತಲ್ಲ, ನೀನು ರವಿನ ಬಿಟ್ಟು ನಾನು ಮನೋಜನ ಬಿಟ್ಟು ಬದುಕಂಗಾಯ್ತಲ್ಲ ಅಂತ. ನಾನೇನು ಹಂಗೇನಿಲ್ಲ, ನನ್ನ ಪಾಡಿನ ನಾನು ಇದು ಕೆಲಸ ಮಾಡ್ಕೊಂಡಿದ್ದೀನಿ, ನನಗೇನು ಹಂಗೆ ಅನಿಸಲ್ಲ, ನಿಮ್ಮದಿಗೂ ನನಗೂ ಹೋಲಿಕೆ ಮಾಡಬೇಡಿ, ನೀವು ಬೇರೆ ನಾನು ಬೇರೆ ಅಂತ ಹೇಳ್ತಾಳೆ. ಸರಿ ಇರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಆಮೇಲೆ ಇವ್ರ 3 ಜನದ್ದು ಮಾತುಕತೆ ನಡೆಯುತ್ತೆ. ಮಾತುಕತೆ ನಡೆದ ಮೇಲೆ ಕಲ್ಯಾಣಿನೂ ಹೋಗ್ತಾಳೆ, ಐಶ್ವರ್ಯನೂ ಅವಳು ಡ್ಯೂಟಿಗೆ ಹೋಗ್ತಾಳೆ, ಮೀನೂ ಅವಳ ಪಾಡಿಗೆ ಅವಳು ಹೋಗ್ತಾಳೆ. ಇಷ್ಟೆಲ್ಲ ಇದು ನಡೀತಾ ಇರಬೇಕಾದ್ರೆ ಮನೆಯಲ್ಲಿ ರೂಮ್ ಬಿಡಲೇಬೇಕು ಅಂತ ತೀರ್ಮಾನ ಆಗುತ್ತೆ. ರೂಮ್ ಬಿಟ್ಕೊಟ್ರೆ ರೂಮಲ್ಲಿ ಇರೋಕ್ಕೆ ಸೂರ್ಯ ಹೋಗಿ ಬಾಗಿಲು ಹಾಕ್ಕೊಂಡಿರ್ತಾನೆ ನೈಟು. ಆವಾಗ ಮೀನಾ ಹೋಗ್ಬಿಟ್ಟು ತೆಗೀರಿ ಬಾಗಿಲು ಅಂತ ಹೋಗ್ತಾಳೆ. ಈ ಕಡೆ ಬಂದು ಇಲ್ಲಿ ವಿಶಾಲಾಕ್ಷಿ ಮನೆ ಹೆಂಗೆ ಕಬ್ಳಿಸೋದು ಅಂತ ನೋಡ್ತಿದ್ದಾಳೆ, ಐಡಿಯಾ ಆಗ್ತಿದ್ದಾಳೆ. ಶಾಂತಿ ಕರೆಸ್ಕೊಂಡಿದ್ದಾಳೆ ಅಲ್ಲಿಗೆ. ಶಾಂತಿ ಕರೆಸ್ಕೊಂಡು ಶಾಂತಿಗೆ ಹೇಳ್ತಿದ್ದಾಳೆ, ಮತ್ತು ಮೀನನ್ನು ಸೂರ್ಯನ್ನು ಆಚೆ ಹಾಕ್ಬಿಡಿ, ಆಚೆ ಹಾಕಿದ್ರೆ ಆವಾಗ ನಿಮಗೆ ಆರಾಮ ಅನಿಸುತ್ತೆ, ಅವರಿಬ್ಬರು ಇರೋದ್ರಿಂದನೇ ನಿಮಗೆ ಹಿಂಸೆ, ಅವ್ರನ್ನೇನಕ್ಕೆ ಮನೇಲಿ ಇಟ್ಕೊಂಡಿದ್ದೀರಾ, ಅವು ಕಟ್ಟೋದು ಗಾಡಿ ಓಡಿಸೋದು. ನೀವು ಮನೋಜಿಗೆ ಒಳ್ಳೆ ಮನೆ ಹೆಣ್ಣು ನೋಡಬೇಕು ಅಂದರೆ, ಶ್ರೀಮಂತರ ಮನೇಲಿ ತರಬೇಕು ಅಂದರೆ ಏನು ಹೇಳ್ತೀರಾ, ಹೋಗಿ ಅಲ್ಲಿ ಹೂ ಕಟ್ಟೋಳು ಮತ್ತು ಕಾರ್ ಓಡಿಸೋನು ಅಂತ ತೋರಿಸ್ತೀರಾ, ಹಂಗಾದ್ರೆ ಯಾರು ಕೊಡ್ತಾರೆ ಹೆಣ್ಣು? ಅದಕ್ಕೆ ನೀವು ಅವ್ರನ್ನಿಬ್ಬರನ್ನ ಓಡಿಸ್ಬಿಡಿ ಆಚೆಗೆ, ಆಮೇಲೆ ನೀವು ಮನೋಜಿಗೆ ಒಳ್ಳೆ ಕಡೆ ಹೆಣ್ಣು ತರ್ಬೋದು ಅಂತ.
ಡೈವರ್ಸ್ ಇಷ್ಟರಲ್ಲೇ ಆಗ್ಬಿಡುತ್ತಲ್ಲ, ಇನ್ನೇನು ತೊಂದರೆ ಇಲ್ವಲ್ಲ, ತರ್ಬೋದು ಒಳ್ಳೆ ಕಡೆ ಹೆಣ್ಣನಂತ. ಇವಳು ತಲೆಗೆ ಹುಳ ಬಿಟ್ಬಿಡ್ತಾಳೆ. ಅವಳು ಹೌದಲ್ವಾ ಇದು ಸರಿನೇ, ನಮ್ಮ ಮನೋಜಿಗೆ ಒಳ್ಳೆ ಹೆಣ್ಣು ತರಬೇಕು ಅಂದರೆ ಮನೋಜ ಅಂದರೆ ಅಷ್ಟು ಇಷ್ಟಪಡ್ತಾಳೆ ಇವಳು. ಯಾವಾಗ ನೋಡಿದ್ರು ಮನೋಜ ಮನೋಜ ಮನೋಜ, ಕನಸಲು ಮನೋಜ ನನ್ಸಲು ಮನೋಜ, 5 ಡಿಗ್ರಿ ಮನೋಜ ಅಂತ ಇವಳೇ ಹೇಳ್ಕೊಂಡು ಇದು ಮಾಡ್ತಿರ್ತಾಳೆ. ಅವನು ಏನೇ ತಪ್ಪು ಮಾಡಿದ್ರು ಎಲ್ಲನೂ ಇವಳು ವಹಿಸ್ಕೋತಾಳೆ. ಹಾಗಾಗಿ ಆಮೇಲೆ ವಿಶಾಲಾಕ್ಷಿ ಹಂಗಂತ ಅಲ್ಲ ವಿಶಾಲಾಕ್ಷಿ ಹಂಗೆ ಅಂದಾಗ, ಅಯ್ಯೋ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ನೋಡೋಣ, ಅದನ್ನು ಯೋಚನೆ ಮಾಡ್ತೀನಿ ಅಂತೇಳಿ ಇವಳಿಗೆ ಆಗ ತಲೆಗೆ ಓಡುತ್ತೆ, ಒಂದು ಇದು ಥರ ಮಾಡ್ಬೋದಲ್ವ ಅಂಥೇಳಿ ಶಾಂತಿಗೆ. ಆಮೇಲೆ ಮನೆಗೆ ಹೋಗಿ ಮಾತಾಡಬೇಕು. ಇವಳು ಅಷ್ಟು ಫಿಟ್ಟಿಂಗ್ ಇಟ್ಬಿಟ್ಟು ಹೋಗ್ತಾಳೆ ಇವಳು. ಈ ಮನೆ ಹಾಳಿ ಯಾವಾಗ ನೋಡಿದ್ರು ಇವಳು ಫಿಟ್ಟಿಂಗ್ ಇಡೋದು, ಮನೆ ಹಾಳು ಕೆಲಸನೇ ಹೇಳ್ಕೊಡೋದು ಯಾವಾಗ ನೋಡಿದ್ರು. ಮನೆಯೂ ಕೂಡ ಪೇಪರ್ನು ಇವಳು ಆ ಥರ ಬರ್ಸ್ಕೊಂಡ್ಬಿಟ್ಟಿದ್ದಾಳೆ. ಈ ಮನೆ ನಂದು ಅಂತ ಮಾಡ್ಕೊತೀನಿ, ಅವಳೇನೋ ತರ್ತೀನಿ ಅಂತ ಒಳಗೆ ಹೋಗ್ತಾಳೆ. ಈಗ ಕಲಿಸ್ತೀನಿ ನೋಡು ಶಾಂತಿ ನಿನಗೆ, ಮನೆ ನಾನು ಮಾಡ್ಕೊಳ್ಳಿಲ್ಲ ಅಂದರೆ ಕೇಳು, ಎಷ್ಟು ಮಟ್ಟಿಗೆ ನಿನ್ನ ಸೊಸೆ ಮೀನು ಹಾರಾಡ್ತಿದ್ಲು, ಈಗ ಇಳಿಸ್ತೀನಿ ನೋಡು ಅವಳು ಗೊತ್ತೆಲ್ಲನೂ ಅಂತೇಳಿ ಹೇಳ್ಕೊಂಡು ಶಪಥ ಮಾಡ್ತಿರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಮನೆಗೆ ಹೋಗ್ತಾಳೆ ಶಾಂತಿ. ಮನೆಗೆ ಹೋಗಿ ಮನೋಜನು ಅವಳು ಮಾತಾಡೋಕ್ಕೆ ಹೋಗ್ತಾರೆ. ನೀನು ಮಾತಾಡು, ಸರಿ ಇರು ಮಾತಾಡ್ತೀನಿ ಅಂತ ಇನ್ನೂ ಮಾತಾಡೋಕ್ಕಾಗಿಲ್ಲ. ಅಷ್ಟರಲ್ಲಿ ಇವ್ರದ್ದು ಮೀನೊಂದು ಮತ್ತು ಸೂರ್ಯಂದು ಬಟ್ಟೆಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ರಲ್ಲ ಅವೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ, ರೂಮಿಗೆ ಶಿಫ್ಟ್ ಆಗೋಕ್ಕೆ ಪ್ಯಾಕ್ ಮಾಡ್ಕೋತಿದ್ದಾರೆ. ಅದನ್ನು ನೋಡಿಬಿಟ್ಟು ಶಾಂತಿಗೂ ಮನೋಜಿಗೂ ಹೊಟ್ಟೆ ಉರಿದೋಗ್ತಾ ಇದೆ. ಅಯ್ಯೋ ರೂಮ್ ಬಿಟ್ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ಉರ್ಕೊತಾ ಇದ್ದಾರೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ರಂಗನಾಥನ ಆರ್ಡ್ರ್ ಆಗಿರೋದ್ರಿಂದ ಮನೆ ಬಿಟ್ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಅದೇನೂ ತೊಂದರೆ ಇಲ್ಲ, ಅವ್ರ ಪಾಡಿಗೆ ಅವ್ರು ಹೋಗಿ ಅವ್ರ ರೂಮಲ್ಲಿ ಮಲ್ಕೋಬೋದು. ಒಂದು ರೂಮಿಗೋಸ್ಕರ ಅಷ್ಟು ಇದು ಮಾಡ್ತಿದ್ದಾರೆ. ರಂಗನಾಥ ಸರಿ ಈಗಲೂ ಹೇಳಪ್ಪ, ಬೇಡ ಮನೋಜನೇ ಅಲ್ಲಿ ಬೇಕಾದ್ರೆ ಇರಲಿ ಅಂತಾನೆ. ಇಲ್ಲ ರಂಗನಾಥ ಹೇಳ್ತಾನೆ, ಇಲ್ಲ ಅದಾಗಲ್ಲ, ನೀನು ಮೀನಾ ರೂಮಲ್ಲೇ ಶಿಫ್ಟಾಗಿ ಮನೋಜ ಇಲ್ಲಿರಲಿ, ಅವ್ನ ಮದುವೆ ಅವನಿಗೆ ಡೈವರ್ಸ್ ಆಗಿ ಅವನಿಗೆ ಹೆಣ್ಣು ನೋಡಿ ಮದುವೆ ಮಾಡಿದ ಕಾಲಕ್ಕೆ ನಾನು ಮೇಲೆ ರೂಮ್ ಕಟ್ಟಿಸ್ಕೊಡ್ತೀನಿ, ನೀನೇನು ವರಿ ಮಾಡ್ಕೋಬೇಡ ಸುಮ್ಮನಿರು ಅಂತೇಳಿ ಸೂರ್ಯಂಗೆ ಸಮಾಧಾನ ಮಾಡ್ತಾನೆ. ಆಮೇಲೆ ಸೂರ್ಯ ಸರಿ ಅಯ್ಯಪ್ಪ ನೀನು ಹೇಳ್ದಂಗೆ ಅಂತೇಳ್ಬಿಟ್ಟು ರೂಮಿಗೆ ಸೆಟ್ಲಾಗ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.